ಇದು ಭಾರ್ಗವಿ LLB. ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಇಲ್ಲಿ ಭಾರ್ಗವಿ ಅವ್ರ ಮಾವ JB ಪಾಟೀಲ್ ಮತ್ತು ಭಾರ್ಗವಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಪ್ಲೀಸ್ ನನ್ನ ನೋಡ್ಸಕ್ಕೆ ಹೋಗಿ ನೀವು ಮನೆಯವರೆಲ್ಲ ತೊಂದರೆಗೆ ಸಿಕ್ಕಾಕೋಬೇಡಿ, ನನ್ನ ಚಾಪ್ಟರ್ ನಂದು ಮುಗಿದ ಅಧ್ಯಾಯ ಅಂದ್ಕೊಂಡು ನೀವೆಲ್ಲರೂ ಖುಷಿಯಾಗಿರೋದು ನೋಡ್ಕೊಳ್ಳಿ ಅಂತೇಳಿ ಮಾವ ಏನು ಹೇಳ್ತಾ ಇದ್ದೀರಾ ನೀವು ಅಂದರೆ, ಆಯಿತು ಬೇಡಮ್ಮ ಇದೆಲ್ಲ ಬೇಡ ಸಮಸ್ಯೆ, ನಾನು ಹೇಳಿದಷ್ಟು ಮಾಡಿದ್ದೀನಿ ಅಂತ ಮಾವ ಅಂತೆಲ್ಲ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವರು JP ಅವರು ಇಲ್ಲಮ್ಮ ಬೇಡ ಮನೆಯವರೆಲ್ಲ ತೊಂದರೆಗೆ ಸಿಕ್ಕಾಕೋನೋದೆಲ್ಲ ಬೇಡಮ್ಮ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದೇ ಟೈಮಿಗೆ ಭಾರ್ಗವಿ ಸರಿ ನೀವು ಯಾರು ತೊಂದರೆಗೆ ಸಿಗಾಕೋಬೇಡಿ, ಮನೆಯವರೆಲ್ಲ ಚೆನ್ನಾಗಿರೋ, ಮನೆಯವ್ರನ್ನೆಲ್ಲ ನೀನೇ ಕೇರ್ಫುಲ್ಲಾಗಿ ನೋಡ್ಕೊ ಅಂತೆಲ್ಲ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಅವ್ರು ಕಾನ್ಸ್ಟೇಬಲ್ ತೊಗೊಂಡು. ಈ ಕಡೆ ಭಾರ್ಗವಿ ಒಬ್ಬಳೇ ನಿಂತು ಯೋಚನೆ ಮಾಡ್ತಾ ಇರೋ ಟೈಮಿಗೆ ಈ ಕಡೆ RP ಅಂತ ಹೊಸ ಲಾಯರ್ ಬಂದಿದ್ದಾರಲ್ಲ ಅವ್ರು ಮಾತಾಡ್ತಾ ಇರ್ತಾರೆ. ಅವ್ರು ಏನಂತ ಹೇಳ್ತಾರೆ ಅಂದರೆ, ನೋಡಮ್ಮ ನಾನು ಯಾಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ನೋಡು. ಯಾಕಂದರೆ ತಾವು ಈಗ ಏನು ನಿರ್ಗತಿಕರು ಬಿಕಾರಿಗಳು, ತಮ್ಮ ಹತ್ರ ದುಡ್ಡಿಲ್ಲ ಅಂತ ಬೇಲ್ ಆಸೆ ಅದಕ್ಕೆ ತೋರಿಸಿದ್ದೀನಿ. ಈಗ ಅವ್ರ ಹತ್ರ 20 ಲಕ್ಷ ರೂಪಾಯಿ ಇಲ್ಲಲ್ಲ ಅಮೌಂಟು, ಹಾಗಾಗಿ ಬೇಲ್ ಆಸೆ ತೋರಿಸಿದ್ದೀನಿ. ನನ್ನ ಸೊಸೆ ಭಾರ್ಗವಿ ನನ್ನ ಉಳಿಸ್ಬಿಡ್ತಾರೆ ನನ್ನ ಆಸೆಯಲ್ಲಿ ಇದ್ರಲ್ಲ JP ಅವರು ಅಂತೆಲ್ಲ ಹೇಳ್ತಾರೆ. JP ಇಲ್ಲಿದ್ರೇನಾಯಿತು ಮತ್ತು ಹಾಗೂ ರವೀಂದ್ರ ಭಟ್ಕಳ ಅವರಿಬ್ಬರು ಅಹಂಕಾರ ಸೊಕ್ಕು ದಿಮಾಗೆಲ್ಲ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ತಗೊಮ್ಮ JPಗೆ ಇದು ಮಾಡೋಕ್ಕೆ ದುಡ್ಡು ಬೇಕಲ್ಲ, ಬೇಲಿಗೆ ದುಡ್ಡು ಬೇಕಲ್ಲ, ನನ್ನಿಂದನೇ ತಗೋ ಫಸ್ಟು ಅಂತೆಲ್ಲ ಅಮೌಂಟ್ ಚಂದ ತಗೋ ಅಂತೇಳಿ ಕೊಡ್ತಾರೆ. ಬೇಡ ಸರ್, ಈ ಕೇಸ್ ಸೋತ ಮೇಲೆ ನೀವೇ ಟ್ರೈನ್ಗೆ ಹೋಗೋ ಟಿಕೆಟಿಗೆ ಬೇಕಲ್ಲ ಸರ್, ನಿಮ್ಮ ಹತ್ರನೇ ಇರಲಿ ಅಂತೆಲ್ಲ ಭಾರ್ಗವಿ ಯಾವುದಕ್ಕೂ ಹೆದರ್ಲಾರ್ದಂಗೆ ಇಲ್ಲಿ ಕಾನ್ಫಿಡೆಂಟಿಂದ ಮಾತಾಡ್ತಾ ಇರ್ತಾಳೆ ಅವ್ರ ಹತ್ರ, RP ಹತ್ರ. ಈ ಕೇಸ್ ನಾನು ಗೆಲ್ತೀನಿ ಸರ್, ನಮ್ಮ ಮಾವನ ಹೆಂಗೆ ಬಚಾವ್ ಮಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತೆಲ್ಲ RP ಹತ್ರ ಮಾತಾಡ್ತಾ ಇರ್ತಾಳೆ. ನಿನ್ನ ಮಗಳೇ ನೀನು ಈ ಥರ ಮಾತಾಡ್ತಾ ಇರೋದು ನನಗೆ ತುಂಬ ಅಂದರೆ ತುಂಬ ಎನ್ಕರೇಜ್ ಆಗುತ್ತೆ ಮಗಳೇ ಅಂತೆಲ್ಲ ಅವ್ರು ಹಿಂದಿನಲ್ಲಿ ಏನೇನೋ ಹೇಳ್ತಾ ಇರ್ತಾರೆ. ಈ ಕಡೆ ಅರ್ಜುನು ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ JPನ ಪೊಲೀಸವ್ರು ಕರ್ಕೊಂಡು ಹೋಗ್ತಾರೆ. ಅದೇ ಟೈಮ್ಗೆ ಅರ್ಜುನ್ ಬಂದುಬಿಡ್ತಾನೆ. ಅರ್ಜುನ್ ನೋಡಿ JP ಅವ್ರು ತುಂಬ ಖುಷಿ, ಹೇಗಿದೆಯಪ್ಪ ಅಂದರೆ, ಆರಾಮಿದ್ದೀನಿ ಡ್ಯಾಡ್, ನಾನು ಜಲ್ದಿ ಬಂದಿದ್ದೆ ನಿಮ್ಮದು ಈ ಕೇಸಿಂದ ಹೊರಗೆ ತರೋಕ್ಕಾಗಿ. ಅಲ್ಲಪ್ಪ ನಿನ್ನೆ ನಾನು ಫೋನಲ್ಲಿ ಅಷ್ಟೆಲ್ಲ ಹೇಳಿದರು, ಮತ್ತೆ ನೀನು ಭಾರ್ಗವಿನ ಯಾಕೆ ಕಳಿಸಿ ಅಂದರೆ, ಇಲ್ಲ ಡ್ಯಾಡ್ ನೀವೇನೂ ತಪ್ಪು ಮಾಡಿಲ್ಲ, ನಿಮ್ಮನ್ನು ಹೊರಗೆ ತರಬೇಕಂತ ಅದಕ್ಕೆ ತಡೀಲಿಲ್ಲ ಅಂತೆಲ್ಲ ಹೇಳ್ತಾರೆ. ಇಲ್ಲ ಕಣಪ್ಪ, ನಾವು ಏನೇ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ನಮಗೆ ನ್ಯಾಯ ಅನ್ನೋದು ಸಿಗೋಲ್ಲ, ನಮಗೆ ಸಿಗೋದೇ ಬರೀ ಅನ್ಯಾಯ ಆಗಿರುತ್ತೆ ಅಂತೆಲ್ಲ, ಇಲ್ಲ ಡ್ಯಾಡ್ ಅಂತೆಲ್ಲ ಹೇಳಿದರು. ಇಲ್ಲ ನೀನು ಒಂದು ಕೆಲಸ ಮಾಡು, ನನ್ನ ಜಾಗ ನೀನು ತಗೋಪ್ಪ, ಮನೆಯವ್ರನ್ನೆಲ್ಲರನ್ನೂ ನೀನೇ ಚೆನ್ನಾಗಿ ನೋಡ್ಕೊ, ನಂದು ಬಿಟ್ಬಿಡು, ಮನೆಯವರೆಲ್ಲ ಚೆನ್ನಾಗಿರ್ಬೇಕಂದ್ರೆ ನಾನು ಸಾಯೋಕ್ಕೂ ರೆಡಿ ಅಂತೆಲ್ಲ ಹೇಳಿದೆ. ನಾನು ಆತ್ಮಹತ್ಯೆ ಮಾಡ್ಕೊಳಲ್ಲ, ನಾನು ಅಷ್ಟು ಗಟ್ಟಿ ಅಂತ ಮೊದಲೇ ಹೇಳಿರ್ತಾರೆ ಅವರು ಮಗನ ಮುಂದೆ. ನಾನೇನು ಮಾಡ್ಕೊಳಲ್ಲಪ್ಪ, ಆದರೂ ಮನೆಯವ್ರ ಸಲುವಾಗಿ ನಾನು ಇದಕ್ಕೂ ರೆಡಿ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಡ್ಯಾಡ್ ನೀವೇ ಈ ಥರ ಮಾತಾಡಿದರೆ ಹೆಂಗೆ ಡ್ಯಾಡ್ ಅಂತೆಲ್ಲ ಹೇಳ್ತಾರೆ. ಏನೂ ಮಾಡೋಕ್ಕಾಗಿಲ್ಲ, ಸಿಚುವೇಶನ್ ಹಾಗಿದೆ, ನಮಗೆ ನ್ಯಾಯ ಅಂತೂ ಸಿಗೋಲ್ಲ, ನಿಮಗೆ ಸಿಗೋದೆಲ್ಲ ಬರೀ ಅನ್ಯಾಯನೇ ಅಂತೆಲ್ಲ ಹೇಳ್ತಿರ್ತಾರೆ. ಈ ಕಡೆ ಗಂಗಾ ಇದ್ದು ಬೇಕಂತ ಭಾರ್ಗವಿನ ಸತಾಯಿಸ್ತಾ ಇರ್ತಾಳೆ. ನೋಡಿ ಭಾರ್ಗವಿ, ಯಾವತ್ತಿದ್ರೂ ನಾವೇ ಗೆಲ್ಲೋದು ಅಂತೆಲ್ಲ ಹೇಳ್ತಾಳೆ. ಅನ್ಯಾಯದ್ದು ಭಾಳ ದಿವಸ ಇರಲ್ಲ ಅಂತೆಲ್ಲ ಭಾರ್ಗವಿ ಅವರಿಬ್ಬರ ಮಧ್ಯೆ ಜಗಳ ಆಡ್ತಾರೆ. ರವೀಂದ್ರ ಭಟ್ಕಳ ಅವ್ರಿಗೆ ನಾನೇ ಮಾಡಿಸಿರೋದು, ಮೇಲ್ನೋಟಕ್ಕೆ ಅದು ಆಕ್ಸಿಡೆಂಟ್ ಅನ್ನಿಸ್ತೆ, ಅದು ಆಕ್ಸಿಡೆಂಟ್ ಅಲ್ಲ ನಾನೇ ಮಾಡಿಸಿದ್ದು ಅಂದಾಗ ಭಾರ್ಗವಿಗೆ ಕೋಪ ಬಂದಿರ್ತದೆ. ಅಂದರೆ ನಾನು ಬರ್ತಾ ಇರೋ ಕೋಪಕ್ಕೆ ಇಲ್ಲೇ ಸಿಗಿದು ತೋರಣ ಕಟ್ಟಿಬಿಡ್ಬೇಕು ಅನ್ನಿಸ್ತಿದೆ. ಆದರೆ ನಮ್ಮ ತಂದೆ ನ್ಯಾಯ ನೀತಿ ಅಂತ ಕಲಿಸಿದ್ದಾರೆ ನನಗೆ, ಹಾಗಾಗಿ ನೀನು ಉಳ್ಕೊಂಡಿಯ, ನೀನು ಬಚಾವಾಗಿದೆ ಅಂತ. ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಮಾವನ ವಿರುದ್ಧ ತಿರುಗಿ ಬಿದ್ದಿರೋ ನಾನು ಇನ್ನು ನಿನ್ನನ್ನು ಬಿಟ್ಬಿಡ್ತೀನ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಅರ್ಜುನ್ ಮತ್ತು JP ಅವರು ಮತ್ತೆ ಮಾತಾಡ್ತಾರೆ. ವೆಲ್ ಡನ್ ಚೆನ್ನಾಗಿ ನೋಡ್ಕೊ ಮನೆಯವರೆಲ್ಲರನ್ನ ಅಂತೆಲ್ಲ ಹೇಳ್ತಾರೆ. ಅದು ಸುಮ್ಮನೆ ತಮಾಷೆ ಮಾತಲ್ಲ, ಈ ಕೇಸು ಬೇಲು ಇದೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂತೆಲ್ಲ ಡ್ಯಾಡ್ ಅಂತೆಲ್ಲ ಹೇಳಿ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಬೇಡಪ್ಪ ಮನೆಯವರೆಲ್ಲ ಚೆನ್ನಾಗಿರಿ, ನನ್ನ ಒಬ್ಬನ ಸಲುವಾಗಿ ನೀವು ಮನೆಯವರೆಲ್ಲ ತೊಂದರೆ ತೊಗೊಳೋದು ಚೆನ್ನಾಗಿ ಅನ್ಸಂಗಿಲ್ಲ, ನಾನು ಇಷ್ಟು ಫ್ಯಾಮ್ಲಿಗಾಗಿ ಮಾಡಿದ್ದೆ ಎಲ್ಲ ಇದಾಯ್ತಲ್ಲ ಅಂತ. ಭಾರ್ಗವಿ, ನಮ್ಮ ಅಪ್ಪಾಜಿಗೆ ನೀವು ಈ ಥರ ತೊಂದರೆ ಕೊಟ್ಟು ಅಂತ ನನಗೆ ಗೊತ್ತಾಯ್ತು, ಅವತ್ತಿದ್ದ ನಿನ್ನ ಕೇಡುಗಾಲ ಶುರು ಆಯಿತು ನೋಡೋಣ ಅಂತೆಲ್ಲ ಭಾರ್ಗವಿನೂ ಚಾಲೆಂಜ್ ಆಗ್ತಾ ಗಂಗಾನು ಇಬ್ಬರು ಒಬ್ರಿಗೊಬ್ರು ಚಾಲೆಂಜ್ ಹಾಕ್ಕೊಂಡು ನೋಡೋಣ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಭಾರ್ಗವಿ ಮನೆಯಲ್ಲಿ ಬಂದು ಮಾತಾಡ್ತಾ ಇರ್ತಾರೆ. ಆದರೆ ಅರ್ಜುನ್ ಮಾತ್ರ ಈ ಮಾತು ನಂಬೋಕ್ಕೆ ರೆಡಿ ಇರೋಂಗಿಲ್ಲ. ಡ್ಯಾಡ್ ನಿನ್ನ ನಂಬಿ ನಾನು ಡ್ಯಾಡ್ ಕೇಸ್ನ ನಿನ್ನ ಕೈ ಕೊಟ್ಟು ನಾನು ತಪ್ಪು ಮಾಡಿಬಿಟ್ಟೆ ಅಂತೆಲ್ಲ ಅರ್ಜುನ್ ಹೇಳ್ತಾರೆ. ನೋಡು ಪಾರ್ಥ, ನನಗಿರೋ ಸಮಸ್ಯೆ, ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನನಗೆ ಗೊತ್ತು, ಮಾವನಿಗೆ ಗೊತ್ತು, ಆದರೆ ನನ್ನ ಯಾರ ಮುಂದೆನೂ ಹೇಳ್ಕೊಳೋ ಪರಿಸ್ಥಿತಿನಲ್ಲಿಲ್ಲ, ಅಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು ಅಂತೆಲ್ಲ ಹೇಳ್ತಾರೆ. ಹೌದಾ, ಹೇಳ್ರಿ ಏನು ಕಷ್ಟ ನಿಮ್ಮದು, ಕೇಳಲ್ಲ ಅಂತ ಹೇಳ್ತಿರಲ್ಲ, ಏನು ನಿಮ್ಮ ಕಷ್ಟ ಅಂತ ಹೇಳ್ರಿ, ನಾನು ಕೇಳ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ.
ಆವಾಗ ಸರಿ ಆಯ್ತು, ನಿಮ್ಮ ಕಷ್ಟ ನಾನು ಕೇಳೋಕ್ಕೆ ರೆಡಿ ಇದ್ದೀನಿ, ಕೇಳಿ ಅಂತೆಲ್ಲ ಹೇಳ್ರಿ ಅಂತ. ಅದು ಪಾರ್ಥ ನಮ್ಮ ತಂದೆಯವರು ಆಕ್ಸಿಡೆಂಟ್ ಆಗಿದೆ, ಅದು ನ್ಯಾಚುರಲ್ ಅಲ್ಲ ಅದು ಅಂತೆಲ್ಲ ಹೇಳ್ತಾರೆ. ಅರ್ಥ ಆಯಿತು ಬಿಡು ಭಾರ್ಗವಿ ಅವರೇ, ನೀವೇನು ಹೇಳಕ್ಕೆ ಬಂದಿದ್ದೀರ ಅಂತ. ಅದನ್ನು ಡ್ಯಾಡೇ ಮಾಡಿಸಿದ್ದಾರಾ ಆಕ್ಸಿಡೆಂಟ್ ಅಂತ ನೀವು ಹೇಳ್ತಾ ಇದ್ದೀರಾ, ಹೌದಲ್ವಾ ಅಂತ. ಅದೆಲ್ಲ ಪಾರ್ಥ ಅಂತೆಲ್ಲ ಏನು ಹೇಳಕ್ಕೆ ಬೇಕಾ. ಅದೇ ಟೈಮಿಗೆ ಬೃಂದ ಇಲ್ಲಿ ಬೇಕಂತೇಳಿ ರವೀಂದ್ರ ಭಟ್ಕಳ್ ಫೋಟೋ ತೊಗೊಂಬಂದು ಬೇಕಂತಲೇ ಬಿಡಿಸಿ ಹೊಡೆದ್ಬಿಡ್ದ. ಅದೇ ಟೈಮಿಗೆ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ರೂಮಿಂದ ಆಚೆ ಬಂದು ನೋಡ್ತಾರೆ. ಆಚೆ ಬಂದು ನೋಡಿದ್ರೆ ಫೋಟೋ ಬಿದ್ದೋಗಿರುತ್ತೆ. ಅದು ಹಿಂದಕ್ಕೆ ದಬ್ಬಮ್ಮ. ಆವಾಗ ಭಾರ್ಗವಿ ಇದ್ದು ಏನಿಬ್ರಿಂದ ನೋಡಿ ತೆಗಿಯೋಕ್ಕೆ ಬರಲ್ಲ, ಇದು ಅಪ್ಪಂದಿದು ಅಂತೆಲ್ಲ ಹೇಳ್ತಾ, ನಾನೇನೇ ಮಾಡಲಿ, ಏನೋ ಕೊರಿಯರ್ ಏನೋ ಪಾರ್ಸಲ್ ಅಂತ ಬಿಚ್ಚಿ ನೋಡೋಕೆ ಹೋದೆ, ಕೈ ಜಾರಿ ಬಿದ್ದೋಗ್ಬಿಡ್ತು ಅಂತೆಲ್ಲ ಹೇಳ್ತಾ. ರೂಮ್ ಒಳಗೆ ಲೈಟ್ ಹಾಕು, 1 ನಿಮಿಷ ಆಗಲಿ ಲೈಟ್ ಹಾಕ, ಮುಗುಡಿಯವರೆಲ್ಲ ಹಾಕ್ತಾರೆ ಅಂತೆಲ್ಲ ಹೇಳ್ತಾಳೆ. ಏನು ಇಷ್ಟು ಸುಲಭವಾಗಿ ಹೇಳ್ತೀಯಲ್ಲೇ ನೀನು ಅಂತೆಲ್ಲ ಹೇಳ್ತಾ. ಅದಕ್ಕೇನೆ ನೀನು ಹೋಗ್ಲಿ ಬಿಡು, ಕೇಸು ಅಂತ ಅಪ್ಪನೇ ನುಂಗ್ಯ ನೀನು ಅಂತೆಲ್ಲ ಹೇಳ್ತಾಳೆ. ಏನಿಬ್ರಿಂದ ಹಿಂಗೆ ಹೇಳ್ತೀಯ ಅಂತಂದು, ಹೌದು ಮತ್ತು ನಿನ್ನಿಂದನೇ ಈಗ ಮಾವನಿಗೂ ಅದೇ ಪರಿಸ್ಥಿತಿ ತಂದಿದ್ಯಾ, ನಿನ್ನಿಂದನೇ ಈ ಪರಿಸ್ಥಿತಿ ಬಂದಿದ್ದು. ನೀನು ನಮಗೆ ಸಪೋರ್ಟ್ ಮಾಡ್ತಾ ಇದೆಯಾ, ಗಂಗಾಗೆ ಸಪೋರ್ಟ್ ಮಾಡ್ತಾ. ನಿನಗೆ ನಾನು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ, ನಾನೇನು ಅಂತ ಮಾವನಿಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ ಹೇಳ್ತಾಳೆ. ಹೌದು ಕಣೆ, ಈ ಕಡೆ ದುಡ್ಡೆಲ್ಲ ನಿನ್ನೆ ಒಡವೆ ದುಡ್ಡೆಲ್ಲ ಲಾಕ್ ಮಾಡಿಸಿದ್ಯಾ, ಇವತ್ತು ಜ್ಯುವೆಲ್ಸ್ ಎಲ್ಲ ಲಾಕ್ ಮಾಡಿಸಿದ್ಯಾ ಅಂತೆಲ್ಲ ಹೇಳ್ತಾ. ಮತ್ತು ಈ ಕಡೆ ಗಂಗಾ ಮತ್ತು ಆರ್ಪಿ ಮತ್ತು ಆಮೇಲೆ ಶಕ್ತಿ ಪ್ರಸಾದ್ 3 ಜನ ಮಾತಾಡ್ತಾ ಇರ್ತಾರೆ. ಈ 3 ಜನ ಮಾತಾಡ್ತಾ ಇರಬೇಕಾದ್ರೆ ಏನು ಆರ್ಪಿ ನೀನು ನೋಡಿದ್ರೆ ಸುಮ್ಮನೆ ಅವ್ರಿಗೆ ಸಜಾ ಕೊಡಿಸ್ಬೋದಿತ್ತು, ಅದು ಬಿಟ್ಟು ನೀನು ಬೇಲಾಸೆ ಯಾಕೆ ತೋರಿಸ್ತೀಯ ಅಂತ. ಬೇಲಾಸೆ ತೋರಿಸಿದ್ದು ಬೇಕಂತೀನಿ, ಅವ್ರ ನಿರ್ಗತಿಕರು ಏನೂ ಗತಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಲಿ ಅಂತೆಲ್ಲ ಅದು ಒಂದು ಅವಮಾನ ಮಾಡೋದಿತ್ತು, ಅದರ ಸಲುವಾಗಿ ಬೇಲಿಗೆ ಅವಕಾಶ ಕೊಟ್ಟೆ ಅಂತೆಲ್ಲ. ನಾನು ತಲೆ ಉಳಿಬೇಕಂದ್ರೆ ನಾನು ಯಾರ ತಲೆ ತೆಗಿಯೋಕ್ಕೂ ರೆಡಿ ಇದ್ದೀನಿ ಅಂತೆಲ್ಲ ಹೇಳ್ತಾಳೆ. ಈ JPನ ಮುಗ್ಸೋಕ್ಕೂ ರೆಡಿ, ರವೀಂದ್ರ ಭಟ್ಕಳ್ನ ಮುಗಿಸಿದ್ದೀನಿ, ಹಾಗೆ ಭಾರ್ಗವಿನೂ ಮುಗ್ಸೋಕ್ಕೂ ರೆಡಿ ನಾನು ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮತ್ತೆ ಇವ್ರ ಆ್ಯಕ್ಟಿಂಗ್ ಬರುತ್ತೆ. ಹೌದು ಕಣೆ, ನಿಂದು ಇದೆಲ್ಲ ನೋಡೋ ಬದಲು ಅಪ್ಪ ಹೋಗಿದ್ದೆ ಚೆನ್ನಾಗಾಯಿತು ಅಂತೆಲ್ಲ ಬೃಂದ ಹೇಳಿದ್ಕೊಳ್ಳೆ ಭಾರ್ಗವಿ ಕೈ ಎತ್ತಿಬಿಡ್ತಾ. ಭಾರ್ಗವಿ, ಬೃಂದ ನೀನು ಏನು ಇಷ್ಟು ಕೆಟ್ಟದಾಗಿ ಮಾತಾಡ್ತೀಯ ಅಂತೆಲ್ಲ ಹೇಳಿ ಕೈ ಎತ್ತಿದ್ಕೊಳ್ಳೆ ಭಾರ್ಗವಿ ಕೈ ಇಳಿಸಿ ಫಸ್ಟ್ ಕೈ ಇಳಿಸಿ ನೀವು ಅಂತೆಲ್ಲ ಅರ್ಜುನ್ ಬೈದ್ಬಿಡ್ತಾನೆ. ಅರ್ಜುನ್ ಬೈದ್ರು ಕೂಡ ನೋಡಿ ಹೇಗೆ ಮಾತಾಡ್ತಾ ಇದ್ದಂತೆ, ಇನ್ನೇನು ಮಾತಾಡೋದು ಎಲ್ಲ ಇದೆಲ್ಲ ಇನ್ನೇನು ಮಾಡೋದು, ಎಲ್ಲ ಇವಳಿಂದನೇ ಎಲ್ಲ ಆಗಿರೋದು, ಇಷ್ಟೆಲ್ಲ ಮಾಡ್ತಾ ಇರೋದು ಇವಳೇ ಅಂತೆಲ್ಲ ಹೇಳ್ಬಿಡ್ತಾನೆ. ಇವಳು ನಮಗೆ ಸಹಾಯ ಮಾಡ್ತಾಯಿದ್ದಾಳು, ಆ ಗಂಗಾಗೆ ಸಹಾಯ ಮಾಡ್ತಾಯಿದ್ದಾಳು, ಅರ್ಥನೇ ಆಗ್ತಾಯಿಲ್ಲ ಅಂತೆಲ್ಲ ಅರ್ಜುನ್ ಮುಂದೆ ಹೇಳ್ಬಿಡ್ದ. ಅರ್ಜುನ್ಗೆ ಮೊದಲೇ ಭಾರ್ಗವಿ ಮೇಲೆ ಕೋಪ ಇರೋದಂತೂ ನಿಜ, ಇನ್ನಿಷ್ಟು ಜಾಸ್ತಿನೇ ಆಗಿಬಿಡುತ್ತೆ. ಭಾರ್ಗವಿ ಕೈ ಇಳಿಸಿ, ಫಸ್ಟ್ ಭಾರ್ಗವಿ ಕೈ ಇಳಿಸಿ ಅಂತೆಲ್ಲ ಹೇಳ್ತಾನೆ. ಕೈ ಇಳಿಸಿ ಅಂದಾಗ ಭಾರ್ಗವಿ ಕೈ ಇಳಿಸಿದಾಗ ಇವರಿಬ್ಬರ ಮಧ್ಯದಲ್ಲಿ ಇನ್ನು ಜಗಳ ಜೋರಾಗುತ್ತೆ. ನೀನು ನಮಗೆ ಸಹಾಯ ಮಾಡ್ತಾ ಇಲ್ಲ ಕಣೆ, ನೀನು ಗಂಗಾಗೆ ಸಹಾಯ ಮಾಡ್ತಾ ಇದೆಯಾ, ನೀನು ಗಂಗಾ ಪರವಾಗಿ ನಿಂತ್ಕೊಂಡಿದ್ಯಾ ಅಂತೆಲ್ಲ ಹೇಳ್ಬಿಡ್ತಾ. ಆವಾಗ ಅರ್ಜುನ್ಗೆ ತುಂಬ ಕೋಪ ಬಂದು ಅರ್ಜುನ್ ಅಲ್ಲಿದ್ದ ಹೋಗ್ಬಿಡ್ತಾನೆ. ಭಾರ್ಗವಿ ಬೃಂದ ಚಿಟಿಕೆ ಹೊಡೆದು ಹೋಗ್ಬಿಡ್ತಾನೆ.